ನಮಸ್ತೆ ವೀಕ್ಷಕರೇ, ನಾನಿವಾಗ ಹಾಗಲಕಾಯಿನ ಪಲ್ಯ ಮಾಡಕತ್ತೀನಿ. ಹಾಗಲಕಾಯಿನ ರೌಂಡಾಗಿ ಹೆಚ್ಕೋಬಹುದು, ಉದ್ದುದಕ್ಕೂ ಹೆಚ್ಕೋಬಹುದು. ಇದನ್ನು ಹೆಚ್ಚಿಟ್ಕೊಂಡು ನಾನು ಅರಿಶಿನ ಪುಡಿ ಉಪ್ಪು ಹಾಕಿ ಒಂದು 10 ನಿಮಿಷ ಬಿಟ್ಟಿದ್ದೆ. 10-15 ನಿಮಿಷ ಇದನ್ನು ನೆನೆಗಿಟ್ಟು ಆಮೇಲೆ ತೊಳೆದು ತೆಗೆದ್ರೆ ಅದ್ರದ್ದು ಇಷ್ಟ ಕಡಿಮೆ ಆಗ್ತೈತಿ ಅಂತ ಹೇಳಿ ತೊಳೆದು ಮತ್ತೆ ನಾನು ಇದನ್ನು ಎಣ್ಣೆಯಲ್ಲಿ ಹಾಕಿ ಹುರಿತಾ ಇದ್ದೀನಿ. ಇದ್ರ ಹುರಿಯೋದ್ರ ಜೊತೆಗೆ ನಾನು ಏನು ಮಾಡ್ತೀನಿ, ಇವಾಗ ಒಂದೆಳೆ ಕರಿಬೇವು, ಒಂದು ಉಳ್ಳಾಗಡ್ಡಿ, 1 ಟೊಮೆಟೊ ಹಣ್ಣು, ಕೊತ್ತಂಬರಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕಬೇಕು. ಅಂದ್ರೆ ಲಘುನ ಇದೆಲ್ಲ ಬೆಂದು ಬರ್ತೈತಿ. ಈ ಥರ ಇದನ್ನು ನಾನು ಈಗ ಹುರಿತೇನೆ. ನೋಡಿ ವೀಕ್ಷಕರೇ, ಇದನ್ನ ನಾನು ಈಗ ಹುರಿತಾ ಇದ್ದೀನಿ. ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಕರಿಬೇವು, ಕೊತ್ತಂಬರಿಯನ್ನು ಹಾಕ್ಕೊಂಡು ಉಪ್ಪು ಹಾಕಿ ನಾನು ಇದನ್ನು ಸರಿಯಾಗಿ ಹುರಿತೀನಿ. ಮೊದಲ ಸ್ವಲ್ಪ ಹಾಗಲಕಾಯಿನ ಹುರ್ಕೊಂಡಿದ್ದೆ. ಅದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನಾವು ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣನ್ನು ಹಾಕಿ ಇವಾಗ ಹುರಿತಾ ಇದ್ದೀನಿ. ನೋಡಿ ವೀಕ್ಷಕರೇ, ಈ ಥರ ಹುರಿದ ಮೇಲೆ 1 ಟೀ ಸ್ಪೂನ್ಗಿಂತ ಜಾಸ್ತಿ ಹಾಕ್ತೀನಿ ಖಾರ ಪುಡಿ. ಉಪ್ಪು ಹಾಕಿದ್ದೀನಿ ನಾನು. ಇವಾಗ ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ, 1 ಟೀ ಸ್ಪೂನ್ನಷ್ಟು ಮಸಾಲೆ ಪುಡಿ, ಬೆಲ್ಲ. ಇಷ್ಟನ್ನು ನಾನು ಬೆಲ್ಲನ ಹಾಕ್ತೀನಿ. ಸಕ್ಕರೆನೂ ಹಾಕೊಳ್ಳೋರು ಹಾಕೋತಾರ, ಅದನ್ನ ಬೆಲ್ಲ ಹಾಕ್ತೀನಿ. ಅದರ ಜೊತೆಗೆ ನಿಂಬೆ ಹಣ್ಣನ್ನು ಹಿಂಡ್ತೀನಿ. ಹುಣಸೆ ಹುಳಿನೂ ಹಾಕ್ತಾರೆ, ನಾನು ನಿಂಬೆ ಹಣ್ಣು ಹಿಂಡ್ತೀನಿ. ಬೀಜ ಇತ್ತು ತೆಗಿತಾ ಇದ್ದೀನಿ. ನಿಂಬೆಹಣ್ಣಿನ ಬೀಜ ಬೆದ್ರೆ ತೆಗಿಬೇಕು, ಯಾಕಂದ್ರೆ ಅದು ಕಹಿ ಆಗ್ತೈತಿ. ಮೊದಲೇ ಹಿಂಡ್ಕೋಬೇಕು ಅದು. ನೋಡಿ ವೀಕ್ಷಕರೇ, ಈ ಥರ ನಾನು ಬೆಲ್ಲ, ಅರಿಶಿನ ಪುಡಿ, ಖಾರ ಪುಡಿ, ಮಸಾಲೆ ಪುಡಿ, ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಟೊಮೆಟೊ ಹಣ್ಣು ಈಗ ಹಾಕಿದೆ. ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ನಿಂಬೆಹಣ್ಣು ಹಿಂಡ್ಕೋತಾರೆ, ಹುಣಸೆ ಹುಳಿನೂ ಬೇಕಾದರೂ ಹಿಂಡ್ಕೋತಾರೆ. ನೋಡಿ ವೀಕ್ಷಕರೇ, ಪಲ್ಯ ರೆಡಿ ಆಯ್ತು. ಇದು ಬೇಯಕ್ಕಾಗಿ ನಾನು ಸ್ವಲ್ಪ ನೀರನ್ನು ಬಿಡ್ತೀನಿ. ನೋಡಿ ವೀಕ್ಷಕರೇ, ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಗುರೆಳ್ಳು ಪುಡಿನೂ ಇದಕ್ಕೆ ಹಾಕ್ತಾರೆ, ಶೇಂಗಾ ಪುಡಿನೂ ಹಾಕಿ ಮಾಡ್ತಾರೆ, ಮಸಾಲೆನೂ ತಿರುವಿ ಇದನ್ನು ಮಾಡ್ತಾರೆ. ನೋಡಿ ವೀಕ್ಷಕರೇ, ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.